ತುಂಬ ಜನ ಹುಡುಗರು ಲೈಫಲ್ಲಿ ಏನೋ ಸಾಧಿಸಬೇಕು ಅಂತ ಅನ್ಕೊತಾರೆ, ತುಂಬ ಎತ್ತರಕ್ಕೆ ಹೋಗಬೇಕು, ಹೈಟ್ಸಿಗೆ ಬೆಳಿಬೇಕು ಅಂದ್ಕೊತಾರೆ. ಆದರೆ ನಮ್ಮ ದೊಡ್ಡವ್ರು ಹೇಳಿದ್ದಾರೆ ಏಣಿ ಹತ್ತೋದೇ ಕಷ್ಟ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಏಣಿಯನ್ನು ಹತ್ಬೋದು, ಆ ತುದಿಯಲ್ಲಿ ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಅಂತ. ಆದರೆ ದುರದೃಷ್ಟ ನಮ್ಮ ಜನ್ರೇಷನ್ಗೆ ಏಣಿನೇ ಸಿಗ್ತಿಲ್ವೇ. ಹತ್ತೋದಿರಲಿ, ತುದಿಯಲ್ಲಿ ನಿಂತ್ಕೊಳ್ಳೋದಿರಲಿ, ಏಣಿನೇ ಸಿಗ್ತಾ ಇಲ್ಲ. ನಾನು ಭಾಳಷ್ಟು ಜನ ಯಂಗ್ಸ್ಟರ್ಸ್ಗೆ ಹೇಳೋದಿಷ್ಟೇ, ಬಿಲೀವ್ ಯುವರ್ ಸೆಲ್ಫ್. ಏನು ಮಾಡ್ತೀಯೋ ಅದನ್ನು ನಂಬು. ಗೆಲ್ತೀಯೋ ಸೋಲ್ತೀಯೋ, ಬೈಸ್ಕೊತೀಯೋ, ಹತಾಶೆ ಆಗುತ್ತೋ, ಒಂಟಿತನ ಕಾಡುತ್ತೋ, ಅನಾಥ ಪ್ರಜ್ಞೆ ಕಾಡುತ್ತೋ, ಇಲ್ಲ ನಿನ್ನೊಂದು ಕಡೆ ನಿಲ್ಲಿಸಿ ಪ್ರಪಂಚ ಎಲ್ಲ ನಿನ್ನ ವಿರುದ್ಧ ನಿಂತ್ಕೊಳ್ಳುತ್ತೋ, ಯುವರ್ ಅನ್ಫಿಟ್ ಅನ್ನುತ್ತೋ, ಡೋಂಟ್ ಕೇರ್. ಏನಾದರೂ ಸಾಧಿಸ್ಬೇಕಾ ಮಗನೇ, ಗಟ್ಟಿ ಗುಂಡಿಗೆ ಇರಬೇಕು. ಬ್ಯಾಕ್ಗ್ರೌಂಡ್ ಇದ್ದವರೆಲ್ಲ ಗೆಲ್ಲಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಬೇಜಾನ್ ಜನಕ್ಕೆ ಬ್ಯಾಕ್ಗ್ರೌಂಡ್ ಇದೆ, ಆದರೆ ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ದಮ್ ಇರುತ್ತೆ ನೋಡಿ, ಅಂಥವನೇನಾದರೂ ಮಾಡ್ತಾನೆ. ಫೈರ್ ಇರುತ್ತೆ ನೋಡಿ, ಅಂಥವನೇನಾದರೂ ಸಾಧಿಸ್ತಾನೆ. ಹೊಟ್ಟೆ ಆಸ್ತಿ ಇರುತ್ತೆ ನೋಡಿ, ಅಂಥವನೇನೋ ಒಂದು ಸಾಧಿಸ್ತಾನೆ. ಜೇಬ್ ಖಾಲಿ ಇರುತ್ತೆ ನೋಡಿ, ಅವ್ನು ಪ್ರೂವ್ ಮಾಡಿಕೊಂಡೇ ಮಾಡ್ತಾನೆ. ಹೃದಯ ಒಡೆದಿರುತ್ತೆ ನೋಡಿ, ಅವನೊಂದು ಹಂತಕ್ಕೆ ಹೋಗೇ ಹೋಗ್ತಾನೆ. ಖಾಲಿ ಜೇಬು, ಖಾಲಿ ಹೊಟ್ಟೆ, ಒಡೆದ ಹೃದಯ 1000 ಪಾಠ ಕಲಿಸುತ್ತೆ ಮಗನೇ. ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೋ, ಯಾವುದಕ್ಕೂ ಅಂಜಬೇಡ. ನೀನು ಗೆದ್ದೇ ಗೆಲ್ತೀಯ. ನಿನ್ನನ್ನು ಯಾವನು ಸೋಲಿಸ್ತಾನೆ? ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಯಾವನು ಹರ್ಟ್ ಮಾಡೋಕ್ಕೂ ಆಗಲ್ಲ, ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನನ್ನು ಯಾವನು ಸೋಲ್ಸೋಕ್ಕೂ ಆಗಲ್ಲ. ಗೆಲ್ಲೋದು ಸೋಲೋದ್ರಲ್ಲಿಲ್ಲ ಮಗ, ನಿನ್ನ ಮೈಂಡ್ ಸೆಟ್ಟಲ್ಲಿದೆ. ಆಲ್ ದಿ ಬೆಸ್ಟ್.